ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಅಮೋಘ ವರ್ಷ IAS KS ಅಕಾಡೆಮಿಯ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಇನ್ನು ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಈಗ ಡಿಸ್ಕಸ್ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಈ ಕೆಳಗಿನ ಯಾವ ನದಿಯ ಮೇಲೆ ಪೋಲಾವರಂ ವಿವಿಧೋದ್ದೇಶ ಯೋಜನೆಯನ್ನು ಅಥವಾ ಡ್ಯಾಮನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಕೃಷ್ಣ, ಗೋದಾವರಿ, ತುಂಗಭದ್ರಾ ಅಥವಾ ಮಹಾನದಿ ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, ಗೋದಾವರಿ ನದಿಯ ಮೇಲೆ ಈ ಪೋಲಾವರಂ ವಿವಿಧೋದ್ದೇಶ ಯೋಜನೆ ಅಥವಾ ಈ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಸರಿಯಾದಂಥ ಆನ್ಸರ್ ಆಗಿದೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಆಂಧ್ರ ಪ್ರದೇಶದ ಯಲ್ಲೂರು ಜಿಲ್ಲೆ ಮತ್ತು ಈ ಪೂರ್ವ ಗೋದಾವರಿ ಜಿಲ್ಲೆಗಳ ನಡುವೆ ಗೋದಾವರಿ ನದಿಯ ಮೇಲೆ ಈ ಪೋಲಾವರಂ ಯೋಜನೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಥವಾ ಡ್ಯಾಮನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ಕುಡಿಯುವ ನೀರಿನ ಪೂರೈಕೆ ಮತ್ತು ವಿದ್ಯುತ್ ಉತ್ಪಾದನೆಯ ವಿವಿಧೋದ್ದೇಶ ಯೋಜನೆ ಅಂತ ಕೂಡ ಈ ಪೋಲಾವರಂ ಯೋಜನೆಯನ್ನು ಗುರುತಿಸಲಾಗ್ತಾ ಇದೆ. ಸೊ ಗೋದಾವರಿ ನದಿ ಮೇಲೆ ಅಂತ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗಿದೆ. ನೋಟ್ ಮಾಡಿ ಇಟ್ಕೊಳ್ಳಿ. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಅಚಾನಕ್ ಮಾರ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಮಧ್ಯಪ್ರದೇಶ್, ಆಪ್ಷನ್ 2 ಜಾರ್ಖಂಡ್, ಆಪ್ಷನ್ 3 ಛತ್ತೀಸ್ಗಢ ಅಥವಾ ಆಪ್ಷನ್ 4 ಒಡಿಶಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಚಾನಕ್ ಮಾರ್ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಗುರುತಿಸಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, 2024ನೇ ಇಸವಿಯಲ್ಲಿ ಈ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ನಮ್ಮ ಭಾರತದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ ಈ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ಅಥವಾ ವರ್ಲ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಮಿಟ್ ಅನ್ನು ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ನಮ್ಮ ಉಪರಾಷ್ಟ್ರಪತಿಗಳಿಂದ ಇತ್ತೀಚೆಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ವರ್ಲ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಮಿಟ್ WSDS ಅಂತ ಈ ಒಂದು ಶೃಂಗಸಭೆಯನ್ನು ಗುರುತಿಸಲಾಗುತ್ತೆ. 2001ನೇ ಇಸವಿಯಲ್ಲಿ ದ ಎನರ್ಜಿ ಆ್ಯಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ತೇರಿ ಅನ್ನುವ ಈ ಒಂದು ಸಂಸ್ಥೆಯ ಮುಖಾಂತರ ಮೊದಲ ಬಾರಿಗೆ ಈ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ನೆನಪಿಟ್ಕೊಳ್ಳಿ, ಇದು ಭಾರತದ ಒಂದು ಪ್ರಮುಖವಾದಂತಹ NGO ಆಗಿದೆ ಅಂತ ನೆನಪಿಟ್ಕೊಳ್ಳಿ. ದ ಎನರ್ಜಿ ಆ್ಯಂಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಅಂತ TERI ಅಂತ ಈ ಒಂದು ಸಂಸ್ಥೆಯ ಹೆಸರು. ಸೊ ಈ ತೇರಿ ಅನ್ನುವ ಸಂಸ್ಥೆಯ ಮೂಲಕ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗುತ್ತದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. 2001ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಈ ಒಂದು ಸಂಸ್ಥೆಯಿಂದ ಈ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಮುಖ್ಯವಾಗಿ ಇದರ ಉದ್ದೇಶವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸುಸ್ಥಿರ ಅಭಿವೃದ್ಧಿಯನ್ನು ಜಾಗತಿಕವಾಗಿ ಶೇರ್ ಮಾಡಿಕೊಳ್ಳುವಂತಹ ಒಂದು ಟಾರ್ಗೆಟನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಈ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಈ ಗ್ಲೋಬಲ್ ಸೌತ್ ಅಂತ ಇದು ಇಂಪಾರ್ಟೆಂಟ್ ಆದಂತಹ ಟರ್ಮ್ ಆಗಿದೆ. ಗ್ಲೋಬಲ್ ಸೌತ್ ಅಂತಂದರೆ ಜಾಗತಿಕವಾಗಿ ಅಷ್ಟೊಂದು ಅಭಿವೃದ್ಧಿಯನ್ನು ಹೊಂದದೇ ಇರುವಂತಹ ಕೆಲವೊಂದಿಷ್ಟು ರಾಷ್ಟ್ರಗಳನ್ನು ಯುನೈಟೆಡ್ ನೇಷನ್ UNCTAD ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ UNCTAD ಅನ್ನುವ ಈ ಒಂದು ಸಂಸ್ಥೆಯ ಮುಖಾಂತರ ಮೊದಲ ಬಾರಿಗೆ ಈ ಗ್ಲೋಬಲ್ ಸೌತ್ ಅನ್ನುವ ಈ ಒಂದು ಟರ್ಮನ್ನು ಕಾಯಿನ್ ಮಾಡಲಾಗಿತ್ತು. ಅಂದರೆ ಜಾಗತಿಕವಾಗಿ ಅಷ್ಟೊಂದು ಅಭಿವೃದ್ಧಿ ಹೊಂದದೇ ಇರುವಂತಹ ಕೆಲವೊಂದಿಷ್ಟು ರಾಷ್ಟ್ರಗಳನ್ನು ಈ ಒಂದು ಗ್ಲೋಬಲ್ ಸೌತ್ ಅನ್ನುವ ದೇಶಗಳ ಒಂದು ಗುಂಪಿನಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಮುಖ್ಯವಾಗಿ ಈ ದಕ್ಷಿಣ ಅಮೆರಿಕಾ ಖಂಡದ ಕೆಲವೊಂದಿಷ್ಟು ರಾಷ್ಟ್ರಗಳು, ಮೆಕ್ಸಿಕೋ ಆಗಿರಬಹುದು ಅಥವಾ ಆಫ್ರಿಕಾ ಖಂಡದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ
ರಾಷ್ಟ್ರಗಳಾಗಿರ್ಬೋದು, ಏಷ್ಯಾದ ಈ ಒಂದು ಮಿಡಲ್ ಈಸ್ಟ್ ಆಗಿರ್ಬೋದು, ಅಥವಾ ದಕ್ಷಿಣ ಏಷ್ಯಾದ ಕೆಲವೊಂದಿಷ್ಟು ಪ್ರಮುಖ ರಾಷ್ಟ್ರಗಳಾಗಿರ್ಬೋದು, ಸೌತ್ ಈಸ್ಟರ್ನ್ ಏಷ್ಯಾದ ರಾಷ್ಟ್ರಗಳಾಗಿರ್ಬೋದು, ಅಂದರೆ ಆಗ್ನೇಯ ಏಷ್ಯಾದ ರಾಷ್ಟ್ರಗಳಾಗಿರ್ಬೋದು. ಇದರಲ್ಲಿ ಜಪಾನ್ ಮತ್ತು ಸೌತ್ ಕೊರಿಯಾಗಳು ಎಕ್ಸೆಪ್ಷನ್ ಆಗಿವೆ. ಸೊ ಅವುಗಳನ್ನು ಹೊರತುಪಡಿಸಿ ಏಷ್ಯಾದ ಕೆಲವೊಂದಿಷ್ಟು ಪ್ರಮುಖ ರಾಷ್ಟ್ರಗಳನ್ನು ಇನ್ಕ್ಲೂಡ್ ಮಾಡಿಕೊಂಡಂತೆ ಅವುಗಳನ್ನು ಈ ಗ್ಲೋಬಲ್ ಸೌತ್ ಅನ್ನುವ ಈ ಒಂದು ದೇಶಗಳ ಗುಂಪಿನಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಮೊದಲ ಬಾರಿಗೆ ಈ ಒಂದು ಟರ್ಮನ್ನು ಕಾಯಿನ್ ಮಾಡಿದಂತಹ ಸಂಸ್ಥೆ ಯಾವುದು ಅಂತಂದರೆ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನೋದು UNCTAD ಅನ್ನುವ ಈ ಒಂದು ಸಂಸ್ಥೆಯ ಮುಖಾಂತರ ಗ್ಲೋಬಲ್ ಸೌತ್ ಅನ್ನುವ ಈ ಒಂದು ಟರ್ಮನ್ನು ಕಾಯಿನ್ ಮಾಡಲಾಗಿತ್ತು. ಸೊ ಈ ಒಂದು ಪ್ರಮುಖವಾದಂತಹ ಗ್ಲೋಬಲ್ ಸೌತ್ ರಾಷ್ಟ್ರಗಳಲ್ಲಿ ಸುಸ್ಥಿರ ಅಭಿವೃದ್ಧಿ ಮತ್ತು ಪರಿಸರದ ಕುರಿತಾದಂತಹ ಒಂದು ಸ್ವತಂತ್ರವಾದಂತಹ ಶೃಂಗಸಭೆಯನ್ನು ಆಯೋಜನೆ ಮಾಡುವಂತಹ ಏಕೈಕ ಅಂತಾರಾಷ್ಟ್ರೀಯ ಸಂಸ್ಥೆ ತೇರಿ ಅಂತ ಸಂಸ್ಥೆ ಅಂತ ಗುರುತಿಸಿಕೊಳ್ಳುತ್ತೆ. ಸೊ ಈ ಒಂದು ಸಂಸ್ಥೆಯ ಮುಖಾಂತರ ಈ ಒಂದು ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗುತ್ತೆ. ಈ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ, ಅಂದರೆ ಗ್ಲೋಬಲ್ ಸೌತ್ ರಾಷ್ಟ್ರಗಳಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮತ್ತು ಎನ್ವೈರ್ಮೆಂಟ್ ಕುರಿತಾದಂತಹ ಒಂದು ಸ್ವತಂತ್ರವಾದಂತಹ ಒಕ್ಕೂಟವನ್ನು ಅಥವಾ ಒಂದು ಚರ್ಚೆಯನ್ನು ಮಾಡುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು, ಅಂದರೆ ವೇದಿಕೆಯನ್ನು ಈ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ಒದಗಿಸಿಕೊಡುತ್ತದೆ. ಸೊ ಈಗ 2024ನೇ ಇಸವಿಯಲ್ಲಿ ಈ ಒಂದು ನವದೆಹಲಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗ್ತಾ ಇದೆ, ಈ ಒಂದು ಶೃಂಗಸಭೆಯನ್ನು ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಸೊ ಈ ಒಂದು ವೇದಿಕೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಒಂದು ವೇದಿಕೆಯಲ್ಲಿ ಈ ಪ್ರಪಂಚದ ಪ್ರಮುಖವಾದಂತಹ ರಾಷ್ಟ್ರಗಳ, ಅಂದರೆ ಗ್ಲೋಬಲ್ ಸೌತ್ನ ಪ್ರಮುಖವಾದಂತಹ ರಾಷ್ಟ್ರಗಳ ನಾಯಕರು ಮತ್ತು ಚಿಂತಕರು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿ ಜಾಗತಿಕ ಸಮುದಾಯಗಳು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತಾಗಿ ದೀರ್ಘಾವಧಿಯವರೆಗೆ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಶ್ರಮಿಸುವಂತಹ ಮತ್ತು ಆ ಒಂದು ಥಿಂಕ್ ಟ್ಯಾಂಕ್ ಅಥವಾ ಒಂದು ಪ್ಲ್ಯಾಟ್ಫಾರ್ಮನ್ನು ಒದಗಿಸಿಕೊಡುವಂತಹ ಒಂದು ಸಂಸ್ಥೆ ತೇರಿ ಅಂತ ಸಂಸ್ಥೆಯನ್ನು ನಾವು ಗುರುತಿಸ್ಬೋದು. ಸೊ ಇದರ ಮೂಲಕ ಈಗ ನವದೆಹಲಿಯಲ್ಲಿ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗ್ತಾ ಇದೆ. 2024ರ ಈ ಒಂದು ಆವೃತ್ತಿ ಏನಿದೆ 23ನೇ ಆವೃತ್ತಿಯಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. 2001ರಲ್ಲಿ ಮೊದಲ ಬಾರಿಗೆ ಈ WSDS ಅನ್ನುವ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಇದು 23ನೇ ಆವೃತ್ತಿಯಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಇನ್ನು ಈ ವರ್ಷದ ಈ ಶೃಂಗಸಭೆಯ ಥೀಮ್ ಏನಾಗಿದೆ ಅಂತಂದರೆ ಲೀಡರ್ಶಿಪ್ ಫಾರ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಜಸ್ಟಿಸ್ ಅಂತ, ಕನ್ನಡದಲ್ಲಿ ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ನ್ಯಾಯಕ್ಕಾಗಿ ನಾಯಕತ್ವ ಅನ್ನುವ ಥೀಮನ್ನು ಇಟ್ಕೊಂಡು 2024ರ ಈ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ತೇರಿ ಅನ್ನುವ ಇನ್ಸ್ಟಿಟ್ಯೂಷನ್ನ ಮುಖಾಂತರ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಇನ್ನು ದ ಎನರ್ಜಿ ಆ್ಯಂಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 1974ನೇ ಇಸವಿಯಲ್ಲಿ ಈ ದ ಎನರ್ಜಿ ಆ್ಯಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಅನ್ನುವ ಈ ಒಂದು ಸಂಸ್ಥೆಯನ್ನು ಸ್ವತಂತ್ರ ಸಂಶೋಧನಾ ಸಂಸ್ಥೆ ಅಥವಾ NGO ಆಗಿ, ಥಿಂಕ್ ಟ್ಯಾಂಕ್ ಆಗಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗುತ್ತೆ. ಮುಖ್ಯವಾಗಿ ಈ ಸಂಸ್ಥೆ ಫೋಕಸ್ ಮಾಡುವಂತಹ ವಿಷಯಗಳು ಯಾವುವು ಅಂತಂದರೆ ಎನರ್ಜಿ ಅಂದರೆ ಶಕ್ತಿ, ಎನ್ವೈರ್ಮೆಂಟ್ ಪರಿಸರ, ಸುಸ್ಥಿರ ಅಭಿವೃದ್ಧಿ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸೊ ಈ 3 ಕ್ಷೇತ್ರಗಳ ಮೇಲೆ ಪ್ರಮುಖವಾಗಿ ಫೋಕಸನ್ನು ಮಾಡಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಸಂಸ್ಥೆ 1924ರಲ್ಲಿ ಸ್ಥಾಪನೆಯಾದಂತಹ ದ ಎನರ್ಜಿ ಆ್ಯಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ 3 ವಿಷಯಗಳ ಟೈಟಲ್ಸ್ಗಳಾದಂತಹ ಸಬ್ ಕಂಪೋನೆಂಟ್ಸ್ಗಳಾದಂತಹ ಈ ಹವಾಮಾನ ಬದಲಾವಣೆ ಆಗಿರ್ಬೋದು, ಇಂಧನ ದಕ್ಷತೆ ಅಥವಾ ಎನರ್ಜಿ ಎಫಿಷಿಯನ್ಸಿ ಆಗಿರಬಹುದು, ನವೀಕರಿಸಬಹುದಾದಂತಹ ಎನರ್ಜಿಗಳ ಅಂದರೆ ಶಕ್ತಿ ಮೂಲಗಳನ್ನು ಪ್ರೋತ್ಸಾಹಿಸುವುದಾಗಿರ್ಬೋದು, ಬಯೋಟೆಕ್ನಾಲಜಿ ಅಥವಾ ಜೈವಿಕ ತಂತ್ರಜ್ಞಾನ ಆಗಿರ್ಬೋದು, ಸಾಮಾಜಿಕ ರೂಪಾಂತರಗಳು ಅಥವಾ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ಸ್ಗಳ ಕುರಿತಾದಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಈ ಒಂದು ದ ಎನರ್ಜಿ ಆ್ಯಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 1974ರಲ್ಲಿ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಟಾಟಾ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದನ್ನು ಕರೆಯಲಾಗ್ತಾ ಇತ್ತು. ನಂತರ 2003ನೇ ಇಸವಿಯಲ್ಲಿ ದಿ ಎನರ್ಜಿ ಆ್ಯಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಅಂತ ಮರುನಾಮಕರಣ ಮಾಡಲಾಗುತ್ತದೆ. ಇನ್ನು ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂತಂದರೆ ನವದೆಹಲಿಯಲ್ಲಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿ. ತೇರಿ ಈ ಒಂದು ಸಂಸ್ಥೆ ಅಥವಾ NGOದ ಮುಖ್ಯ ಕಚೇರಿ ನವದೆಹಲಿಯಲ್ಲಿ ಲೊಕೇಟ್ ಆಗಿದೆ. ಇದರ ಮೂಲಕ 2024ರ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಮುಂದಿನ
ಆರ್ಟಿಕಲ್ ಏನು ಅಂತಂದರೆ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಈ ಅಜಂತಾ ಎಲ್ಲೋರಾ ಗುಹೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇದು ಯಾಕೆ ನ್ಯೂಸ್ನಲ್ಲಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 2015ನೇ ಇಸವಿಯಲ್ಲಿ ಕೇಂದ್ರ ಸರ್ಕಾರದಿಂದ ಅನುದಾನಿತವಾದಂಥ 100% ಫಂಡಿಂಗನ್ನು ನೀಡಲಾಗುವಂತಹ ಒಂದು ಸ್ಕೀಮ್ ಸ್ವದೇಶ್ ದರ್ಶನ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ದೇಶದಾದ್ಯಂತ ಇರುವಂತಹ ಈ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಗೊಳಿಸುವಂತಹ ಉದ್ದೇಶದಿಂದ ಸ್ವದೇಶ್ ದರ್ಶನ್ ಅನ್ನುವ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಲಾಗಿತ್ತು. ಸೊ ಈ ಒಂದು ಸ್ಕೀಮಿನ 2ನೇ ಹಂತದ ಒಂದು ಸ್ಕೀಮನ್ನು ಲಾಂಚ್ ಮಾಡುವಂತಹ ಸಂದರ್ಭದಲ್ಲಿ ಈ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾದಂತಹ ಮಹಾರಾಷ್ಟ್ರದ ಅಜಂತಾ ಮತ್ತು ಎಲ್ಲೋರಾ ಗುಹೆಗಳನ್ನು ಕೂಡ ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಆ ಒಂದು ಪಟ್ಟಿಯಲ್ಲಿ ಗುರುತಿಸಲಾಗಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಈ ಸ್ವದೇಶ್ ದರ್ಶನ್ 2ನೇ ಹಂತದ ಈ ಒಂದು ಯೋಜನೆಯ ಅಡಿಯಲ್ಲಿ ಅಜಂತಾ ಮತ್ತು ಎಲ್ಲೋರಾ ಗುಹೆಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಗುವುದು ಅಂತ ನಾವು ಕಾಂಟೆಕ್ಸ್ಟ್ನ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಒಂದು ಮಾಹಿತಿಯನ್ನು ಪ್ರವಾಸೋದ್ಯಮ ಸಚಿವರಿಂದ ಅಥವಾ ಸಚಿವಾಲಯದಿಂದ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಅಜಂತಾ ಮತ್ತು ಎಲ್ಲೋರಾ ಅನ್ನುವ ಈ ವಿಶ್ವ ಪರಂಪರೆಯ ತಾಣಗಳ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತವೆ. ಅದೇ ರೀತಿಯಾಗಿ ಎಕ್ಸಾಮ್ಸ್ಗಳಲ್ಲಿ ಸಾಕಷ್ಟು ಬಾರಿ ಈ ಅಜಂತಾ ಎಲ್ಲೋರಾ ಗುಹೆಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಜಂತಾ ಮತ್ತು ಎಲ್ಲೋರಾ ಗುಹೆಗಳು ಸಾಕಷ್ಟು ಪುರಾತನವಾದಂತಹ ಬಂಡೆಯನ್ನು ಕತ್ತರಿಸಿ ನಿರ್ಮಾಣ ಮಾಡಲಾದಂತಹ ರೂಪಿಸಿದಂತಹ ಗುಹೆಗಳಾಗಿ ಗುರುತಿಸಿಕೊಳ್ಳುತ್ತವೆ. ಈ ಬಂಡೆಗಳನ್ನು ಅಥವಾ ಶಿಲೆಗಳನ್ನು ಕತ್ತರಿಸಿ ಗುಹೆಗಳನ್ನು ರೂಪಿಸಿದಂತಹ ಒಂದು ಬೆಸ್ಟ್ ಎಕ್ಸಾಂಪಲ್ಗಳು ಯಾವುವು ಅಂತಂದರೆ ಅಜಂತಾ ಮತ್ತು ಎಲ್ಲೋರಾ ಅನ್ನುವ ಈ ಗುಹಾಂತರ ದೇವಸ್ಥಾನಗಳು ಅಥವಾ ಗುಹೆಗಳು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸದ್ಯಕ್ಕೆ ಇವು ಮಹಾರಾಷ್ಟ್ರದ ಈ ಛತ್ರಪತಿ ಸಂಭಾಜಿ ನಗರ ಅಥವಾ ಔರಂಗಾಬಾದ್ನಲ್ಲಿ ಲೊಕೇಟ್ ಆಗಿವೆ ಅಂತ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಸೊ ಇದರಲ್ಲಿ ಮುಖ್ಯವಾಗಿ ಅಜಂತಾ ಗುಹೆಗಳ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಸುಮಾರು 29 ಗುಹೆಗಳನ್ನು ಈ ಒಂದು ಅಜಂತಾ ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದ್ದು ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕ್ರಿಸ್ತಶಕ 6ನೇ ಶತಮಾನದವರೆಗೆ ನಿರ್ಮಿಸಲ್ಪಟ್ಟಂತಹ ಗುಹೆಗಳಾಗಿವೆ. ಮುಖ್ಯವಾಗಿ ಈ ಬೌದ್ಧ ಸ್ತೂಪಗಳಾಗಿರ್ಬೋದು, ಬೌದ್ಧ ಸನ್ಯಾಸಿಗಳಿಗೆ ಆ ಒಂದು ಕಾಲದಲ್ಲಿ ವಾಸಿಸುವಂತೆ ಮತ್ತು ಅವರ ಒಂದು ಆಚರಣೆಗಳನ್ನು ನಡೆಸುವಂತೆ ಅನುಕೂಲ ಮಾಡಿಕೊಡುವಂತಹ ಗುಹಾಂತರ ದೇವಾಲಯಗಳು ಅಥವಾ ಗುಹೆಗಳಾಗಿವೆ ಅಂತ ಈ ಅಜಂತಾ ಗುಹೆಗಳನ್ನು ನಾವು ಗುರುತಿಸಬಹುದು. ಸೊ ಈ 29 ಗುಹೆಗಳಲ್ಲಿ ಮುಖ್ಯವಾಗಿ ಇಲ್ಲಿನ ಒಂದು ವಿಶೇಷವಾದಂತಹ ಚಿತ್ರಕಲೆಯನ್ನು ಪೇಂಟಿಂಗ್ಸ್ಗಳನ್ನು ನಾವು ಸಾಕಷ್ಟು ಪ್ರಖ್ಯಾತವಾಗಿ ಗುರುತಿಸ್ತೇವೆ. ಈ ಅಜಂತಾ ಗುಹೆಗಳಲ್ಲಿ ನಿರ್ಮಾಣವಾದಂತಹ ಈ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪೇಂಟಿಂಗ್ಸ್ಗಳು ಅಥವಾ ಚಿತ್ರಕಲೆಗಳು ಜಾತಕ ಕಥೆಗಳು ಅಂತ ನೀವು ಗುರುತಿಸ್ಬೋದು. ಜಾತಕ ಸ್ಟೋರಿ ಅಂತ ಕೂಡ ಇವನ್ನು ಕರೀತಾರೆ. ಸೊ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಈ ಜಾತಕ ಕಥೆಗಳಿಗೆ ಸಂಬಂಧಪಟ್ಟಂತೆ ಈ ಗುಹೆಗಳಲ್ಲಿ ಪೇಂಟಿಂಗನ್ನು ಅಥವಾ ಚಿತ್ರಕಲೆಯನ್ನು ರೂಪಿಸಲಾಗಿದೆ ಅಥವಾ ಚಿತ್ರಗಳನ್ನು ಬಿಡಿಸಲಾಗಿದೆ ಅಂತ ನಾವು ಕಾಣಬಹುದಾಗಿದೆ. ಅಜಂತಾ ಗುಹೆಗಳ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೇವೆ. ಇನ್ನು ಎಲ್ಲೋರಾ ಗುಹೆಗಳ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಕ್ರಿಸ್ತಶಕ 6ನೇ ಶತಮಾನದಿಂದ 11ನೇ ಶತಮಾನದವರೆಗೆ ಸುಮಾರು 34 ಸಂಖ್ಯೆಯ ಗುಹೆಗಳನ್ನು ನಾವು ನಿರ್ಮಾಣವಾಗಿರುವುದನ್ನು ಈ ಎಲ್ಲೋರಾ ಗುಹೆಗಳಲ್ಲಿ ನಾವು ಕಾಣಬಹುದಾಗಿದೆ. ಮುಖ್ಯವಾಗಿ ಇದರ ವಿಶೇಷತೆ ಏನು ಅಂತಂದರೆ ಹಿಂದೂ, ಜೈನ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಉತ್ತಮವಾದಂತಹ ಮಿಶ್ರಣವನ್ನು, ಸೆಕ್ಯುಲರ್ ಆದಂತಹ ಒಂದು ದೇವಾಲಯಗಳನ್ನು, ಗುಹಾಂತರ ದೇವಾಲಯಗಳನ್ನು ಈ ಎಲ್ಲೋರಾದಲ್ಲಿ ನಾವು ಕಾಣಬಹುದಾಗಿದೆ. ಸೊ ಆ ಒಂದು ಸಂದರ್ಭದಲ್ಲಿ ಅಂದರೆ ಕ್ರಿಸ್ತಶಕ 6ರಿಂದ 11ನೇ ಶತಮಾನದಲ್ಲಿ ಆ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳನ್ನು ಪ್ರತಿಬಿಂಬಿಸುವಂತಹ ಶಿಲ್ಪಗಳನ್ನು ಈ ಒಂದು ಗುಹೆಗಳಲ್ಲಿ, ಎಲ್ಲೋರಾ ಗುಹೆಗಳಲ್ಲಿ ನಾವು ಕಾಣಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ಈ ಶಿಲ್ಪಕಲೆಗಳನ್ನು ಗಮನಿಸಿದರೆ ದೇವತೆಗಳು, ಆಕಾಶ ಜೀವಿಗಳು, ಪೌರಾಣಿಕ ದೃಶ್ಯಗಳು, ಈ ರೀತಿಯಾದಂತಹ ಚಿತ್ರಣಗಳನ್ನು ಮತ್ತು ರಾಜಮನೆತನದ ದೈನಂದಿನ ಜೀವನದ ಭಾವಚಿತ್ರಗಳನ್ನು ಈ ಎಲ್ಲೋರಾ ಗುಹೆಗಳಲ್ಲಿ ನಾವು ಕಾಣಬಹುದಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಎಲ್ಲೋರಾದ ಪ್ರಸಿದ್ಧ ಈ ಕೈಲಾಶ್ನಾಥ್ ದೇವಸ್ಥಾನ ಅಂತ ಕೂಡ ಕರೀತಾರೆ ಇದನ್ನ. ಸೊ ವಿಶ್ವದ ಅತಿ ದೊಡ್ಡ ಶಿಲೆಯನ್ನು ಕೆತ್ತಿ ರೂಪಿಸಲಾದಂತಹ ಒಂದು ಪ್ರಮುಖವಾದಂತಹ ದೇವಸ್ಥಾನವಾಗಿದೆ ಕೈಲಾಶ್ ದೇವಸ್ಥಾನ. ಇದು
ಎಲ್ಲೋರಾದಲ್ಲಿ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದನ್ನು ಒಂದೇ ಬಂಡೆಯಿಂದ ಕೊರೆದು ಕೆತ್ತಲಾಗಿದೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ಒಂದೇ ಬಂಡೆಯಲ್ಲಿ ಈ ಒಂದು ಸುಂದರವಾದಂತಹ ದೇವಾಲಯವನ್ನು ಕೊರೆದು ಕೆತ್ತಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಅಜಂತಾ ಆ್ಯಂಡ್ ಎಲ್ಲೋರಾ. ಸ್ವದೇಶ್ ದರ್ಶನ್ ಅನ್ನುವ ಈ ಒಂದು ಯೋಜನೆಯ ಅಡಿಯಲ್ಲಿ ಈ 2 ತಾಣಗಳನ್ನು ಗುರುತಿಸಲಾಗಿದೆ ಮತ್ತು ಅವುಗಳನ್ನು ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಅಂತ ಪ್ರವಾಸೋದ್ಯಮ ಸಚಿವಾಲಯದಿಂದ ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು. ಸೊ ಇನ್ನು ಈ ಸ್ವದೇಶ್ ದರ್ಶನ್ ಯೋಜನೆಯ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ 2015ನೇ ಇಸವಿಯಲ್ಲಿ ಭಾರತ ಸರ್ಕಾರದಿಂದ, ಮುಖ್ಯವಾಗಿ ಈ ಪ್ರವಾಸೋದ್ಯಮ ಸಚಿವಾಲಯದಿಂದ 100% ಫಂಡಿಂಗ್ಸ್ಗಳನ್ನು, ಅಂದರೆ 100% ಇದರ ಒಂದು ಅಭಿವೃದ್ಧಿಗೆ ಅಥವಾ ಈ ಒಂದು ಸ್ಕೀಮನ್ನು ನಡೆಸಲು ಫಂಡಿಂಗ್ಸ್ಗಳನ್ನು ಕೇಂದ್ರ ಸರ್ಕಾರದಿಂದ ಭರಿಸಲಾಗುತ್ತೆ. ಇದನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕೂಡ ಕರೀತಾರೆ. ಕೇಂದ್ರೀಯ ಅನುದಾನಿತ 100% ಕೇಂದ್ರೀಯ ಅನುದಾನಿತ ಸ್ಕೀಮ್ ಯಾವುದು ಅಂತಂದರೆ ಇದು ಸ್ವದೇಶ್ ದರ್ಶನ್ ಅನ್ನುವ ಯೋಜನೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದೇಶದಾದ್ಯಂತ ಇರುವಂತಹ ಈ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಸುಸ್ಥಿರ ಮತ್ತು ಜವಾಬ್ದಾರಿಯುತವಾದಂತಹ ಪ್ರವಾಸೋದ್ಯಮವನ್ನು ನಿರ್ಮಾಣ ಮಾಡುವಂತಹ ಒಂದು ಉದ್ದೇಶದಿಂದ ಈ ಪ್ರವಾಸೋದ್ಯಮ ಸಚಿವಾಲಯದಿಂದ 2015ರಲ್ಲಿ ಈ ಸ್ವದೇಶ್ ದರ್ಶನ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಈಗ ಸದ್ಯಕ್ಕೆ ಈ ಒಂದು ಯೋಜನೆಯ 2ನೇ ಹಂತವನ್ನು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಇದರಲ್ಲಿ ಅಜಂತಾ ಮತ್ತು ಎಲ್ಲೋರಾ ಗುಹೆಗಳನ್ನು ಕೂಡ ಅಥವಾ ಈ ಸ್ಥಳಗಳನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಗಲೇ ತಿಳಿಸಿದ ಹಾಗೆ ಈ ಒಂದು ಯೋಜನೆಯಲ್ಲಿ ಮುಖ್ಯವಾಗಿ ಈ ಸುಸ್ಥಿರ ಮತ್ತು ಜವಾಬ್ದಾರಿಯುತವಾದಂತಹ ಪ್ರವಾಸಿ ತಾಣಗಳನ್ನು ರೂಪಿಸುವಂತಹ ಅಥವಾ ಆ ಒಂದು ಸ್ಥಳಗಳಲ್ಲಿ ಮೂಲ ಸೌಕರ್ಯವನ್ನು ಒದಗಿಸುವುದಾಗಿರ್ಬೋದು ಅಥವಾ ಈ ಟೂರಿಸಂ ಸರ್ವಿಸಸ್ಗಳಾಗಿರ್ಬೋದು ಮತ್ತು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಆಕರ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಪ್ರವಾಸೋದ್ಯಮ ತಾಣಗಳನ್ನು ಸಂರಕ್ಷಿಸಿ ಅವುಗಳನ್ನು ನಿರ್ವಹಣೆ ಮಾಡುವುದು, ಮ್ಯಾನೇಜ್ಮೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ಸೊ ಇದೇ ಒಂದು ಉದ್ದೇಶದಿಂದ ಈ ಪ್ರವಾಸಿ ತಾಣಗಳ ಒಂದು ಅಭಿವೃದ್ಧಿಗೊಳಿಸುವಂತಹ ನಿಟ್ಟಿನಲ್ಲಿ ಖಾಸಗಿ ವಲಯದ ಹೂಡಿಕೆಗಳನ್ನು ಕೂಡ ಆಕರ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಫೋಕಸನ್ನು ಮಾಡ್ತಾ ಇದೆ. ಸೊ ಅದೇ ರೀತಿಯಾಗಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಥವಾ ಈ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವವನ್ನು ಕೂಡ ಉತ್ತೇಜಿಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಮುಖ್ಯವಾಗಿ ಈ ತಾಣಗಳಲ್ಲಿ ಅಭಿವೃದ್ಧಿಪಡಿಸುವಂತಹ ಕಾರ್ಯಾಚರಣೆ ಆಗಿರ್ಬೋದು, ಅವುಗಳ ನಿರ್ವಹಣೆ ಆಗಿರ್ಬೋದು, ಅವುಗಳಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು, ಹೂಡಿಕೆಗಳನ್ನು ಅಟ್ರ್ಯಾಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಸ್ವದೇಶ್ ದರ್ಶನ್ 2.0 ಏನಿದೆ, ಈ ಒಂದು ಯೋಜನೆ ಏನಿದೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 2015ರಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಥವಾ ಸಚಿವಾಲಯದಿಂದ ಇದನ್ನು ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಲಾಗಿತ್ತು. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ವೈಟ್ ಪೇಪರ್ ಅಥವಾ ಶ್ವೇತಪತ್ರ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗ್ತಾ ಇದೆ. ಸೊ ಇದು ಏನು ಅಂತ ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ಮತ್ತು ಸರಳವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇತ್ತೀಚೆಗೆ ಈ ಕಾಂಗ್ರೆಸ್ ಅಥವಾ ಈ ವಿರೋಧ ಪಕ್ಷದಿಂದ ಕಪ್ಪು ಪತ್ರವನ್ನು ಅಥವಾ ಬ್ಲ್ಯಾಕ್ ಪೇಪರನ್ನು ಪಬ್ಲಿಷ್ ಮಾಡಲಾಗಿತ್ತು. ಮುಖ್ಯವಾಗಿ ಈ ಬ್ಲ್ಯಾಕ್ ಪೇಪರ್ನಲ್ಲಿ ಏನಿತ್ತು ಅಂತಂದರೆ, ಈ ಕಳೆದ 10 ವರ್ಷಗಳಲ್ಲಿ 2014ರಿಂದ 2024ರವರೆಗಿನ ಈ 2 ಟರ್ಮ್ಗಳಲ್ಲಿ, ಅಂದರೆ ಈ NDA ಸರ್ಕಾರದ 2 ಅವಧಿಗಳ ಒಂದು ಅಧಿಕಾರಾವಧಿಯಲ್ಲಿ ಯಾವ ರೀತಿಯಾದಂತಹ ಪಾಲಿಸಿಗಳನ್ನು ಅಥವಾ ನೀತಿಗಳನ್ನು ತರಲಾಗಿದೆ ಮತ್ತು ಆ ಒಂದು ಪಾಲಿಸಿಗಳನ್ನು ವಿಶೇಷವಾಗಿ ವಿಮರ್ಶಾತ್ಮಕವಾಗಿ ಮತ್ತು ಭಿನ್ನಾಭಿಪ್ರಾಯದ ದೃಷ್ಟಿಕೋನವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಟೀಕೆಗಳನ್ನು ಮೆನ್ಷನ್ ಮಾಡುವಂತಹ ಒಂದು ಮೂಲಕ, ಅಂದರೆ ಈ ಒಂದು ಟೀಕೆಗಳನ್ನು ಮೆನ್ಷನ್ ಮಾಡುವ ಮೂಲಕ ಈ ಕಾಂಗ್ರೆಸ್ ನಾಯಕರಿಂದ ಈ ಕಪ್ಪು ಕಾಗದ ಅಥವಾ ಬ್ಲ್ಯಾಕ್ ಪೇಪರನ್ನು ಇತ್ತೀಚೆಗೆ ಪಬ್ಲಿಷ್ ಮಾಡಲಾಗಿತ್ತು. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಈ ಬ್ಲ್ಯಾಕ್ ಪೇಪರನ್ನು ಪಬ್ಲಿಷ್ ಮಾಡಲಾಗ್ತಾ ಇದೆ ಅಂತ. 10 ಸಾಲ್ ಅನ್ಯಾಯ ಕಾಲ್ ಅಂತ 2014ರಿಂದ 2024ರವರೆಗಿನ ಈ ಒಂದು ಈ NDA ಸರ್ಕಾರದ ಅಧಿಕಾರಾವಧಿಯನ್ನು ಟೀಕೆ ಮಾಡಲಾಗಿದೆ. ಯಾವ ರೀತಿಯಾಗಿ ಈ ಒಂದು ಸದ್ಯದಲ್ಲಿ ಚಾಲ್ತಿಯಲ್ಲಿರುವಂಥ, ಅಂದರೆ ಈ NDA ಸರ್ಕಾರದಿಂದ ಚಾಲ್ತಿಯಲ್ಲಿರುವಂತಹ ಈ ನೀತಿಗಳಾಗಿರ್ಬೋದು, ಸ್ಕೀಮ್ಗಳಾಗಿರ್ಬೋದು,
ಸೊ ಅವುಗಳ ಬಗ್ಗೆ ಸಾಕಷ್ಟು ವಿಮರ್ಶಾತ್ಮಕವಾದಂತಹ ಮತ್ತು ಸಾಕಷ್ಟು ಅನಾಲಿಸಿಸನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಈ ವಿವಾದಾತ್ಮಕ ವಿಷಯಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ NDA ಸರ್ಕಾರ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿತು ಮತ್ತು ಅದರಿಂದ ಯಾವ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗಿವೆ ಅಂತ ಈ ಒಂದು 10 ಸಾಲ್ ಅನ್ಯಾಯ ಕಾಲ್ ಅನ್ನುವ ಈ ಒಂದು ಕಪ್ಪು ಕಾಗದದಲ್ಲಿ ವಿರೋಧ ಪಕ್ಷದಿಂದ ಮೆನ್ಷನ್ ಮಾಡಲಾಗಿದೆ. ಇದನ್ನು ಪಬ್ಲಿಷ್ ಮಾಡಲಾಗಿತ್ತು ಇತ್ತೀಚೆಗೆ. ಸೊ ಅದೇ ರೀತಿಯಾಗಿ ಈ ಒಂದು ಸಮಸ್ಯೆಗಳಿಗೆ ಪರ್ಯಾಯವಾದಂತಹ ವಿಧಾನಗಳು ಯಾವಾಗಿರ್ಬೋದು, ಸಮಾಧಾನಗಳನ್ನು ಯಾವ ರೀತಿಯಾಗಿ ಒಂದು ಅಲ್ಟರ್ನೇಟ್ ಸೊಲ್ಯೂಷನ್ಸ್ಗಳನ್ನು ಕಾಣಬಹುದಾಗಿತ್ತು NDA ಸರ್ಕಾರದಿಂದ ಅಂತ ಆ ಒಂದು ದೃಷ್ಟಿಕೋನವನ್ನು, ಪರ್ಸ್ಪೆಕ್ಟಿವನ್ನು ಕೂಡ ಈ ಒಂದು ಬ್ಲ್ಯಾಕ್ ಪೇಪರ್ನಲ್ಲಿ ಮೆನ್ಷನ್ ಮಾಡಿ ಮುಖ್ಯವಾಗಿ ಈ NDA ಸರ್ಕಾರವನ್ನು ಟೀಕೆ ಮಾಡುವಂತಹ ಒಂದು ಪೇಪರನ್ನು ಪಬ್ಲಿಷ್ ಮಾಡಲಾಗಿತ್ತು ಈ ವಿರೋಧ ಪಕ್ಷಗಳಿಂದ. ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಸದ್ಯಕ್ಕೆ ಅಧಿಕಾರದಲ್ಲಿ ಇರುವಂತಹ NDA ಸರ್ಕಾರದಿಂದ ಈ ಶ್ವೇತಪತ್ರವನ್ನು ಪಬ್ಲಿಷ್ ಮಾಡಲಾಗುವುದು ಅಥವಾ ಶ್ವೇತಪತ್ರವನ್ನು ಮಂಡನೆ ಮಾಡುವಂತಹ ನಿಟ್ಟಿನಲ್ಲಿ ಈ ಸಂಸತ್ತಿನ ಬಜೆಟ್ ಅಧಿವೇಶನವನ್ನು 1 ದಿನ ವಿಸ್ತರಣೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಮುಖ್ಯವಾಗಿ ಈ ಶ್ವೇತಪತ್ರದಲ್ಲಿ ಏನೇನು ಮೆನ್ಷನ್ ಮಾಡಲಿದ್ದಾರೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸದ್ಯಕ್ಕೆ ಆಡಳಿತಾರೂಢವಾಗಿರುವಂತಹ NDA ಸರ್ಕಾರದಿಂದ ಈ ಶ್ವೇತಪತ್ರವನ್ನು ಮಂಡನೆ ಮಾಡಲಾಗ್ತಾ ಇದ್ದು 2004ರಿಂದ 2014ರವರೆಗೆ UPA ಸರ್ಕಾರದ ಅಧಿಕಾರಾವಧಿಯಲ್ಲಿ ಯಾವ ರೀತಿಯಾದಂತಹ ಒಂದು ಪಾಲಿಸಿಗಳನ್ನು ಮಾಡಲಾಗಿತ್ತು ಮತ್ತು ಮುಖ್ಯವಾಗಿ ಯಾವ ರೀತಿಯಾಗಿ ಆರ್ಥಿಕ ದುರುಪಯೋಗವನ್ನು ಪಡಿಸಿಕೊಳ್ಳಲಾಗಿದೆ. ಫಾರ್ ಎಕ್ಸಾಂಪಲ್ ಸ್ಕ್ಯಾಮ್ಗಳನ್ನು ಮಾಡೋದಾಗಿರ್ಬೋದು, ಭ್ರಷ್ಟಾಚಾರದ ಪ್ರಕರಣಗಳಾಗಿರ್ಬೋದು, ಯಾವ ರೀತಿಯಾಗಿ ಈ ಒಂದು ಎಕನಾಮಿಕಲ್ ಮಿಸ್ಯೂಸನ್ನು ಮಾಡಿಕೊಳ್ಳಲಾಗಿದೆ, ಅಧಿಕಾರದ ದುರುಪಯೋಗವನ್ನು ಪಡಿಸಲಾಗಿದೆ ಅಂತ UPA ಸರ್ಕಾರದ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಆರ್ಥಿಕ ದುರುಪಯೋಗವನ್ನು ಮಾಡಲಾಗಿದೆ ಅಂತ NDA ಸರ್ಕಾರದಿಂದ ಈ ಒಂದು ಶ್ವೇತಪತ್ರದಲ್ಲಿ ಮೆನ್ಷನ್ ಮಾಡಲಾಗುವುದು ಅಂತ ಈ ನಿರ್ಮಲಾ ಸೀತಾರಾಮನ್ ಅವರಿಂದ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು. ಸೊ ಇದೇ ಒಂದು ಉದ್ದೇಶದಿಂದ ಈ ಬಜೆಟ್ ಅಧಿವೇಶನವನ್ನು 1 ದಿನ ವಿಸ್ತರಿಸಲಾಗಿತ್ತು ಅಂತ ಕೂಡ ನ್ಯೂಸ್ನಲ್ಲಿ ನಾವು ಓದಿದ್ದೇವೆ. ಸೊ ಈ ಶ್ವೇತಪತ್ರ ಅಂದರೆ ಏನು, ಆಫಿಷಿಯಲ್ ಆದಂತಹ ಈ ಡಾಕ್ಯುಮೆಂಟ್ ಏನು, ವಾಟ್ ಈಸ್ ವೈಟ್ ಪೇಪರ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ವೈಟ್ ಪೇಪರ್ ಅಂತ ನಾವು ಇಂಗ್ಲೀಷ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಶ್ವೇತಪತ್ರ ಅಂತ ಕನ್ನಡದಲ್ಲಿ ಇದರ ಅರ್ಥ ಬರುತ್ತೆ. ಮುಖ್ಯವಾಗಿ ಈ ಶ್ವೇತಪತ್ರದಲ್ಲಿ ಯಾವುದೇ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಅಥವಾ ಸಮಸ್ಯೆಯ ಕುರಿತಾದಂತಹ ಒಂದು ಸಮಗ್ರ ಮಾಹಿತಿಯನ್ನು ಮೆನ್ಷನ್ ಮಾಡುವುದರ ಮೂಲಕ ಆ ಒಂದು ವಿಷಯದ ಬಗ್ಗೆ ವಿಶ್ಲೇಷಣೆಯನ್ನು ಪ್ರಸ್ತಾಪಿಸಲಾಗುತ್ತೆ. ಅದೇ ರೀತಿಯಾಗಿ ಈ ಪಾಲಿಸಿಗಳನ್ನು ಯಾವ ರೀತಿಯಾಗಿ ಮತ್ತು ಪ್ರಸ್ತಾವನೆ ಮಾಡಬಹುದು ಅಥವಾ ಮಂಡಿಸಬಹುದು ಅಂತ ನಿಟ್ಟಿನಲ್ಲಿ ಒಂದು ಟ್ರಾನ್ಸ್ಪರೆನ್ಸಿಯನ್ನು, ಅಂದರೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪಾರದರ್ಶಕತೆಯನ್ನು ರೂಪಿಸುವಂತಹ ನಿಟ್ಟಿನಲ್ಲಿ, ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪಬ್ಲಿಷ್ ಮಾಡಲಾಗುವಂತಹ ಒಂದು ಔಪಚಾರಿಕವಾದಂತಹ ಸರ್ಕಾರಿ ಡಾಕ್ಯುಮೆಂಟ್ ಆಗಿದೆ, ದಾಖಲೆಯಾಗಿದೆ ಶ್ವೇತಪತ್ರ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದರಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿ ಸರ್ಕಾರ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ, ಯಾವ ಒಂದು ಪ್ರಕ್ರಿಯೆಯನ್ನು ಫಾಲೋ ಮಾಡ್ತಾ ಇದೆ ಮತ್ತು ಯಾವ ರೀತಿಯಾದಂತಹ ಪರಿಹಾರಗಳನ್ನು ಆ ಒಂದು ವಿಷಯದ ಕುರಿತಾಗಿ ಮೆನ್ಷನ್ ಮಾಡಲಾಗಿದೆ ಅಂತ ಈ ಶ್ವೇತಪತ್ರದಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಆ ಸಮಸ್ಯೆಗಳಿಗೆ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಯಾವ ರೀತಿಯಾದಂತಹ ಶಿಫಾರಸುಗಳನ್ನು ಮಾಡಲಾಗುತ್ತೆ ಅಂತ ಕೂಡ ಪ್ರಸ್ತಾಪವನ್ನು ಮಾಡಲಾಗಿರುತ್ತೆ. ಸೊ ಓವರಾಲ್ ಆಗಿ ಗಮನಿಸೋದಾದರೆ, ಯಾವುದೇ ಒಂದು ಸರ್ಕಾರ ಆಗಿರ್ಬೋದು, ಸಂಸ್ಥೆ ಆಗಿರ್ಬೋದು ಅಥವಾ ಯಾವುದೇ ತಜ್ಞರಾಗಿರಬಹುದು, ಈ ಶ್ವೇತಪತ್ರದ ಮೂಲಕ ಒಂದು ಸಮಸ್ಯೆ ಅಥವಾ ನಿರ್ದಿಷ್ಟವಾದಂತಹ ವಿಷಯದ ಬಗ್ಗೆ ಡೀಟೇಲ್ ಆದಂತಹ ಅನಾಲಿಸಿಸನ್ನು ಪ್ರೊವೈಡ್ ಮಾಡಿರುತ್ತಾರೆ. ಸೊ ಈ ಒಂದು ಆಫಿಷಿಯಲ್ ಸರ್ಕಾರಿ ದಾಖಲೆಯನ್ನು ವೈಟ್ ಪೇಪರ್ ಅಥವಾ ಶ್ವೇತಪತ್ರ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಶ್ವೇತಪತ್ರ ಅಂದರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಇತ್ತೀಚೆಗೆ ವಿರೋಧ ಪಕ್ಷದಿಂದ ಪಬ್ಲಿಷ್ ಮಾಡಲಾದಂತಹ ಕಾಂಗ್ರೆಸ್ ಅಥವಾ ವಿರೋಧ ಪಕ್ಷದಿಂದ ಪಬ್ಲಿಷ್ ಮಾಡಲಾದಂತಹ ಬ್ಲ್ಯಾಕ್ ಪೇಪರ್ಗೆ ಅಥವಾ ಈ ಒಂದು ಕಪ್ಪು ಕಾಗದಕ್ಕೆ ವಿರುದ್ಧವಾಗಿ ಅದರ ಈಗ ಆಡಳಿತಾರೂಢವಾಗಿರುವಂಥ NDA ಸರ್ಕಾರದಿಂದ ಈ ಆಫಿಷಿಯಲ್ ಆದಂತಹ ಸರ್ಕಾರಿ ದಾಖಲೆಯಾದಂತಹ ಶ್ವೇತಪತ್ರವನ್ನು ಹೊರಡಿಸಲಾಗಿದೆ ಅಥವಾ ಈ ದಾಖಲೆ ಪತ್ರವನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ಇದರ ಬ್ಯಾಕ್ಗ್ರೌಂಡನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋದಾದರೆ ಆಬ್ವಿಯಸ್ಲಿ ಈಗ ಚುನಾವಣೆ ಸಂದರ್ಭ ಇರೋದರಿಂದ ಈ ವಿರೋಧ ಪಕ್ಷ ಮತ್ತು ಆಡಳಿತಾರೂಢ ಪಕ್ಷಗಳ ನಡುವಿನ ಘರ್ಷಣೆ ಸಾಕಷ್ಟು ಕಾವೇರುತ್ತೆ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಸೊ ಇದರ ಒಂದು ಎಕ್ಸಾಂಪಲನ್ನು ಈ ಶ್ವೇತಪತ್ರ ಮತ್ತು
ಕಪ್ಪು ಕಾಗದದ ಒಂದು ಕಾಂಟ್ರವರ್ಸಿಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇವರು ಅವರ ಮೇಲೆ ಕೆಸರನ್ನು ಎರಚ್ತಾರೆ, ಅವರು ಇವರ ಮೇಲೆ ಆರೋಪಗಳನ್ನು ಮಾಡ್ತಾರೆ, ಅದೇ ರೀತಿಯಾಗಿ ಸಾಕಷ್ಟು ಟೀಕೆಗಳನ್ನು ಕೂಡ ಮಾಡ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಪ್ರತಿ ವರ್ಷ ಫೆಬ್ರವರಿ 9ನೇ ತಾರೀಕಿನಂದು ಜೀತ ಪದ್ಧತಿ ನಿರ್ಮೂಲನಾ ದಿನವನ್ನಾಗಿ ಆಚರಿಸಲಾಗುತ್ತೆ ದೇಶದಾದ್ಯಂತ. ಇದರ ಬ್ಯಾಕ್ಗ್ರೌಂಡನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 1976ನೇ ಇಸವಿಯಲ್ಲಿ ಸರ್ಕಾರದಿಂದ ಈ ಜೀತ ಪದ್ಧತಿ ರದ್ದತಿ ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು. ಜೀತ ಪದ್ಧತಿ ರದ್ದತಿ ಕಾಯ್ದೆಯನ್ನು 1976ರ ಕಾಯ್ದೆಯ ಮೂಲಕ ಜಾರಿಗೊಳಿಸಲಾಗಿತ್ತು. ಮುಖ್ಯವಾಗಿ ಈ ದೇಶದಾದ್ಯಂತ ಪ್ರಚಲಿತದಲ್ಲಿದ್ದಂತಹ ಜೀತ ಪದ್ಧತಿಯ ಆಚರಣೆಯನ್ನು ಶಿಕ್ಷಾರ್ಹವಾದಂತಹ ಅಪರಾಧ ಅಂತ ಘೋಷಿಸುವಂತಹ ಕಾಯ್ದೆ ಈ 1976ರ ಜೀತ ಪದ್ಧತಿ ರದ್ದತಿ ಕಾಯ್ದೆ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ಈ ಜೀತ ಪದ್ಧತಿ ಅಂದರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಯಾವುದೇ ಒಬ್ಬ ವ್ಯಕ್ತಿ ತಾನು ಪಡೆದಂತಹ ಹಣಕ್ಕೆ ಬದಲಾಗಿ ಒಬ್ಬ ವ್ಯಕ್ತಿಯ ಕಡೆ ಅಂದರೆ ಹಣ ನೀಡಿದಂತಹ ವ್ಯಕ್ತಿಯ ಕೈಯಲ್ಲಿ ಅಡಿಯಾಳಾಗಿ ವೇತನವನ್ನು ಕಡಿಮೆ ವೇತನದಲ್ಲಿ ಅಥವಾ ವೇತನ ಇಲ್ಲದೆ ಕೆಲಸ ಮಾಡುವಂತಹ ಒಂದು ಪದ್ಧತಿಯನ್ನು ಸಿಸ್ಟಮನ್ನು ಜೀತ ಪದ್ಧತಿ ಅಂತ ಕರೆಯಲಾಗುತ್ತದೆ. ಅಂದರೆ ಈ ಸಾಹುಕಾರ ಏನಿರ್ತಾನೆ, ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಆ ಊರಿನಲ್ಲಿರುವಂತಹ ವ್ಯಕ್ತಿಗೆ ಸಾಲವನ್ನು ನೀಡ್ತಾನೆ, ಹೆಚ್ಚಿನ ಒಂದು ಬಡ್ಡಿ ದರದಲ್ಲಿ ಸಾಲವನ್ನು ನೀಡ್ತಾನೆ, ಪರ್ಸನ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸೊ ಈ ಒಂದು ಸಾಲಕ್ಕೆ ಬದಲಾಗಿ ಈ ಸಾಲವನ್ನು ಪಡೆದುಕೊಂಡಂತಹ ವ್ಯಕ್ತಿ ಏನು ಮಾಡ್ತಾನೆ, ಈ ಸಾಹುಕಾರನ ಅಡಿಯಾಳಾಗಿ ಕಡಿಮೆ ವೇತನದಲ್ಲಿ ಅಥವಾ ವೇತನ ಇಲ್ಲದೆ ಕೆಲಸವನ್ನು ಮಾಡುವಂತಹ, ಫಾರ್ ಎಕ್ಸಾಂಪಲ್ ಕೃಷಿ ಸಂಬಂಧಿತ ಚಟುವಟಿಕೆ ಆಗಿರ್ಬೋದು, ಕಟ್ಟಡ ಉದ್ಯಮ ಆಗಿರ್ಬೋದು, ಇಟ್ಟಿಗೆ ಉದ್ಯಮ ಆಗಿರ್ಬೋದು, ಈ ರೀತಿಯಾದಂತಹ ಕಾರ್ಯಗಳಲ್ಲಿ ತೊಡಗಿ ಆ ಒಂದು ಸಾಲವನ್ನು ತೀರಿಸುವಂತಹ ನಿಟ್ಟಿನಲ್ಲಿ ವೇತನ ಇಲ್ಲದೆ ಅಥವಾ ಕಡಿಮೆ ವೇತನದಲ್ಲಿ ಕೆಲಸ ಮಾಡುವಂತಹ ಪದ್ಧತಿಯನ್ನು ಜೀತ ಪದ್ಧತಿ ಅಂತ ಕರೆಯಲಾಗುತ್ತೆ. ಸೊ ಇದು ಶಿಕ್ಷಾರ್ಹವಾದಂತಹ ಅಪರಾಧ ಅಂತ 1976ರ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಘೋಷಣೆ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ ಈ ಒಂದು ಅಪರಾಧದಲ್ಲಿ ತೊಡಗಿದಂತಹ ವ್ಯಕ್ತಿಗೆ 3 ವರ್ಷಗಳವರೆಗೂ ಕೂಡ ಕಾರಾಗೃಹ ವಾಸವನ್ನು ಮತ್ತು ಪೆನಾಲ್ಟಿಗಳನ್ನು ಕೂಡ ನೀಡುವಂತಹ ಪ್ರಾವಧಾನವನ್ನು ಈ 1976ರ ಕಾಯ್ದೆಯ ಅಡಿಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ ಈ ಒಂದು ಜೀತ ಪದ್ಧತಿಯಲ್ಲಿ ಅಡಿಯಾಳಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ವ್ಯಕ್ತಿಗಳಿಗೆ, ಮುಖ್ಯವಾಗಿ ಈ ಕೃಷಿ ಸಂಬಂಧಿತ ಚಟುವಟಿಕೆ, ಕಟ್ಟಡ ಉದ್ಯಮ, ಇಟ್ಟಿಗೆ ಉದ್ಯಮಗಳಲ್ಲಿ ತೊಡಗಿದಂತಹ ವ್ಯಕ್ತಿಗಳಿಗೆ ಜೀತ ಪದ್ಧತಿಯಿಂದ ವಿಮುಕ್ತಗೊಳಿಸುವುದರ ಮೂಲಕ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು, ಕೌಶಲ್ಯ ತರಬೇತಿಯನ್ನು, ಸ್ವಯಂ ಉದ್ಯೋಗಕ್ಕಾಗಿ ಸಾಲವನ್ನು ನೀಡುವಂತಹ ಒಂದು ಅನುಕೂಲವನ್ನು ಸರ್ಕಾರಗಳು ಮಾಡ್ತಾ ಇವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದೇ ಒಂದು ಉದ್ದೇಶದಿಂದ ಈ ಒಂದು ಜೀತ ಪದ್ಧತಿಯ ನಿರ್ಮೂಲನೆಯ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ 1976ರಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸಿದಂತಹ ದಿನದಂದು ಅಂದರೆ ಫೆಬ್ರವರಿ 9ನೇ ತಾರೀಕಿನಂದು ಪ್ರತಿ ವರ್ಷ ಜೀತ ಪದ್ಧತಿ ನಿರ್ಮೂಲನಾ ದಿನವನ್ನಾಗಿ ದೇಶದಾದ್ಯಂತ ಆಚರಿಸಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಇಂಪಾರ್ಟೆಂಟ್ ಆದಂತಹ ರಿವಿಷನ್ ಪ್ರಶ್ನೆಗಳು ಏನು ಅಂತ ನೋಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಭಾರತದ ಈ ಕೆಳಗಿನ ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ದೆಹಲಿ, ಆಪ್ಷನ್ 2 ಸೂರತ್, ಆಪ್ಷನ್ 3 ಬೆಂಗಳೂರು ಅಥವಾ ಆಪ್ಷನ್ 4 ಚೆನ್ನೈ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ನವದೆಹಲಿಯಲ್ಲಿ ಈ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ದ ಎನರ್ಜಿ ಆ್ಯಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಅನ್ನುವ ಈ ಒಂದು ಸಂಸ್ಥೆಯ ಮುಖಾಂತರ ಆಯೋಜನೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಖ್ಯವಾಗಿ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಈ ಸೌತ್ ವರ್ಲ್ಡ್ ಅಂತ ಏನು ಕರಿತೇವೆ, ಗ್ಲೋಬಲ್ ಸೌತ್ ಅನ್ನುವ ಈ ಒಂದು ದೇಶಗಳಲ್ಲಿ ಮುಖ್ಯವಾಗಿ ಈ ಸುಸ್ಥಿರ ಅಭಿವೃದ್ಧಿ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಏಕೈಕ ಅಂತಾರಾಷ್ಟ್ರೀಯ ಶೃಂಗಸಭೆ ಈ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಗ್ಲೋಬಲ್ ಸೌತ್ ಅಂತ ನಾವು ಇದರ ಬಗ್ಗೆ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. UNCTAD ಯಿಂದ ಈ ಕಡಿಮೆ
ಅಭಿವೃದ್ಧಿ ಹೊಂದಿದಂತಹ ಕೆಲವೊಂದಿಷ್ಟು ರಾಷ್ಟ್ರಗಳನ್ನು ಈ ಗ್ಲೋಬಲ್ ಸೌತ್ ಅಂತ ಘೋಷಣೆ ಮಾಡಲಾಗಿತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ರಾಷ್ಟ್ರಗಳಲ್ಲಿ ಈ ಸುಸ್ಥಿರ ಅಭಿವೃದ್ಧಿಯ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಈ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗಿದೆ. 2024 ಈ ಒಂದು ಶೃಂಗಸಭೆಯನ್ನು ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಸೊ ಇದನ್ನು ಆಯೋಜನೆ ಮಾಡಿದಂತಹ ಸಂಸ್ಥೆ ಯಾವುದು ಅಂತಂದರೆ ದ ಎನರ್ಜಿ ಆ್ಯಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್, ತೇರಿ ಅನ್ನುವ ಇನ್ಸ್ಟಿಟ್ಯೂಟ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಅಜಂತಾ ವರ್ಣಚಿತ್ರಗಳು ಪ್ರಧಾನವಾಗಿ ಈ ಕೆಳಗಿನ ಯಾವ ಧರ್ಮಕ್ಕೆ ಸಂಬಂಧಿಸಿದಂತಹ ಪೇಂಟಿಂಗ್ಸ್ಗಳಾಗಿವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಹಿಂದೂ ಧರ್ಮ, ಆಪ್ಷನ್ 2 ಜೈನ, ಆಪ್ಷನ್ 3 ಬೌದ್ಧ ಧರ್ಮ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಈ ಆಪ್ಷನ್ 3 ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಪ್ರಮಾಣದ ಚಿತ್ರಗಳನ್ನು ನಾವು ಅಜಂತಾ ಗುಹೆಗಳಲ್ಲಿ ನೋಡಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಅದೇ ರೀತಿಯಾಗಿ ಎಲ್ಲೂರಾದಲ್ಲಿ ಹಿಂದೂ, ಜೈನ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಶೇಷವಾದಂತಹ ಶಿಲ್ಪಕಲೆ ಮತ್ತು ಈ ಒಂದು ಚಿತ್ರಗಳನ್ನು ಕಾಣಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 ಅಜಂತಾದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಚಿತ್ರಕಲೆಗಳನ್ನು ನಾವು ಕಾಣಬಹುದು ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಶ್ವೇತಪತ್ರ ಅಥವಾ ವೈಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಇದು ನೀತಿ ಪ್ರಸ್ತಾವನೆಗಳನ್ನು ಪ್ರಸ್ತುತಪಡಿಸುವಂತಹ ಔಪಚಾರಿಕ ಸರ್ಕಾರಿ ದಾಖಲೆಗಳಾಗಿವೆ ಅಂತ ಇದೆ. ಆಪ್ಷನ್ 2 ಈ ಶ್ವೇತಪತ್ರ ಸಂಸತ್ತಿನಲ್ಲಿ 2/3 ಬಹುಮತದಿಂದ ಅಂಗೀಕರಿಸಲ್ಪಟ್ಟಂತಹ ಮಸೂದೆಯಾಗಿದೆ ಅಂತ ಇದೆ. ಆಪ್ಷನ್ 3 ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJIನಿಂದ ಸಹಿ ಮಾಡಿದಂತಹ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶವಾಗಿದೆ, ಆರ್ಡರ್ ಆಗಿದೆ ಅಂತ ಇದೆ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಅನ್ನೋದು ಆಪ್ಷನ್ ಆಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಶ್ವೇತಪತ್ರ ಅಂತಂದರೆ ಈ ಸರ್ಕಾರದಿಂದ ಔಪಚಾರಿಕವಾಗಿ ಯಾವುದೇ ಒಂದು ವಿಷಯದ ಕುರಿತಾದಂತಹ ನೀತಿಯನ್ನು ಪ್ರಸ್ತಾವನೆ ಮಾಡುವುದು ಮತ್ತು ಅದರ ಡೀಟೇಲ್ ಆದಂಥ ಅನಾಲಿಸಿಸನ್ನು ಅಥವಾ ಒಂದು ವಿಶ್ಲೇಷಣೆಯನ್ನು ಪ್ರಸ್ತುತಪಡಿಸುವಂತಹ ಒಂದು ಮಾಧ್ಯಮವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 1 ಶ್ವೇತಪತ್ರ ಬಗ್ಗೆ ಸರಿಯಾದಂಥ ಸ್ಟೇಟ್ಮೆಂಟ್ ಆಗಿದೆ. ಸೊ ಇತ್ತೀಚೆಗೆ ಈ UPA ಸರ್ಕಾರದ ಬಗ್ಗೆ ಅಂದರೆ 2004ರಿಂದ 2014 ಒಂದು UPA ಆಡಳಿತ ಅವಧಿಯಲ್ಲಿ ಯಾವ ರೀತಿಯಾದಂತಹ ಆರ್ಥಿಕ ದುರುಪಯೋಗವನ್ನು ಮಾಡಿಕೊಳ್ಳಲಾಗಿದೆ ಅಂತ ಈಗ ಆಡಳಿತಾರೂಢವಾದಂತಹ NDA ಸರ್ಕಾರದಿಂದ ಈ ಶ್ವೇತಪತ್ರವನ್ನು ಪಬ್ಲಿಷ್ ಮಾಡಲಾಗಿದೆ, ಮಂಡಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಶ್ವೇತಪತ್ರ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ, ಜೀತ ಪದ್ಧತಿ ರದ್ದತಿ ಕಾಯ್ದೆ ಭಾರತದಲ್ಲಿ ಯಾವ ವರ್ಷ ಜಾರಿಗೆ ಬಂದಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 1952, ಆಪ್ಷನ್ 2 1976, ಆಪ್ಷನ್ 3 1994 ಅಥವಾ ಆಪ್ಷನ್ 4 2002 ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 1976ನೇ ಇಸವಿಯಲ್ಲಿ ಈ ಜೀತ ಪದ್ಧತಿ ರದ್ದತಿ ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಪ್ರತಿ ವರ್ಷ ಫೆಬ್ರವರಿ 9ನೇ ತಾರೀಕಿನಂದು ದೇಶದಾದ್ಯಂತ ಈ ಜೀತ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 1976ರಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು ಅಂತ ಕೂಡ ಇಂಪಾರ್ಟೆಂಟ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.